ನಮ್ಗೂ 45 ಕೋಟಿ ಓಟು ಅಂದ್ರೆ ಎಲ್ಲಿಂದ ಬಂತು ಗಿಲ್ಲಿ ಅದು ಅಷ್ಟು ಓಟು? ಅದು ನಾನು ಇನ್ನೂ ಜೀರ್ಣ ಮಾಡ್ಕೋಕೆ ಆಯ್ತಲ್ಲ ಮೇಡಮ್. 45 ಕೋಟಿ ಓಟು ಅದನ್ನ ಒಬ್ರು CM ಸರ್ ಅದನ್ನ ಹೇಳ್ತಾರೆ ಅಂದ್ರೆ ಪಾಪ್ಯುಲಾರಿಟಿ ಈ ಸತಿ ತುಂಬಾ ಚೆನ್ನಾಗಿದೆ. ಅಯ್ಯೋ ನಾನು ಅದೇ ಹೇಳ್ತೀನಿ ಮೇಡಮ್, ಅದ್ರ ಬಗ್ಗೆ ನನಗೆ 0% ನಾಲೆಡ್ಜು ಇಲ್ಲ. ಆಮೇಲೆ ಈಗಲೇ ಹೇಳ್ತವ್ರೆ ಈ ಪಕ್ಷಕ್ಕೆ ಹೋಯ್ತಾರೆ ಗಿಲ್ಲಿ. ಮೊನ್ನೆ ಇದ್ರಲ್ಲಿ ಯಾವ್ದು ನೋಡಿದೆ, ಯಾವ್ದೋ MLA ಮಗಳು ಮದುವೆ, MLA ಅಳಿ ಆಯ್ತವ್ರೆ. ನನಗೆ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಸತ್ಯವಲ್ಲ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ನನಗೆ. ಹೋಯ್ತೀನಿ ಅದೆಲ್ಲ ಸುಳ್ಳು ಮೇಡಮ್, ಸತ್ಯವಾಗ್ಲು ಯಾವುದು ಸತ್ಯ ಇಲ್ಲ. ಅದು ನನಗೆ ಈಗ ಅದನ್ನೆಲ್ಲ ನೋಡಿದಾಗ ಭಯನೂ ಸ್ಟಾರ್ಟ್ ಆಗ್ಬಿಡ್ತದೆ ಒಂದೊಂದ್ಸತಿ, ಏನಪ್ಪ ಈ ಥರ ಎಲ್ಲ ಹಿಂಗೆ ಅಂತ. ಅದೆಲ್ಲ ನನಗೆ ರಾಜಕೀಯ ಅದ್ರ ಬಗ್ಗೆ ನಾಲೆಡ್ಜು 0% ಇಲ್ಲ. ಸುಮ್ಮನೆ ಹೋಗ್ಬಿಟ್ಟು ಮದುವೆ ಆಗುವಂತ ಹುಡುಗಿ ಹೇಗಿರ್ಬೇಕು ಗಿಲ್ಲಿ? ಅದೇ ಹುಡುಗಿ ನಾನು ಎಲ್ಲ ಸತಿ ಹುಡುಗಿ ಹೆಂಗಿರ್ಬೇಕು, ಅದು ಕೂಡ ಮನ್ಸು ಮಕ ಎರಡು ಚೆನ್ನಾಗಿರ್ಬೇಕು ಅಷ್ಟೇ. ಮುಖ ಅಷ್ಟೇ. ಈಗ ಕಾವ್ಯ ಜೊತೆ ಅಲ್ಲಿ ಒಬ್ಬೊಬ್ರಿಗೂ ಮನಸ್ತಾಪ ಬಂದಿದೆ, ಒಂದ್ಸತಿ ಚೆನ್ನಾಗಿದ್ದವ್ರು ಇನ್ನೊಂದ್ಸತಿ ಬೈಕೊಳ್ಳೋದು, ಜಗಳಾಡ್ಕೊಳ್ಳೋದು. ಬಟ್ ನಿಮ್ಮಿಬ್ಬರಲ್ಲಿ ಅದಕ್ಕೆ ಕಾಣ್ಲೇ ಇಲ್ಲ. ಅದು ಆ ಒಂದ್ ಏನಿತ್ತು ನಿಲುವು, ಕೊನೆ ತನಕನೂ ನಿಂತ್ರಿ. ಅಷ್ಟು ಅಂದ್ರೆ ಬಿಗ್ ಬಾಸ್ ಮನೆನೇ ಒಂಥರ ಕಠಿಣವಾದಂತ ಮನೆ ಅದು. ಹೆಂಗೆ ಅದು ಆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರಿ ಕೊನೆ ತನಕನೂ ಆಕೆ ಜೊತೆ ಸಪೋರ್ಟ್ ಮಾಡ್ಕೊಂಡು? ಮೇಡಮ್ ಇಬ್ರು ಒಬ್ಬರ ಬಾಂಡಿಂಗ್ ಚೆನ್ನಾಗಿತ್ತು ಮೇಡಮ್. ಸತ್ಯವಾಗ್ಲೂ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದು. ಈ ಜಂಟಿ ಅಂತ ಒಂದು 15 ದಿನ ಏನಿದ್ದು, ಈಗ ಜೊತೆಲೇ ಇರ್ಬೇಕಲ್ಲ ಯಾವಾಗ್ಲೂ. ಆಮೇಲೆ ನಾನು ಅವರು DKD ಶೋ ಮಾಡಿದ್ವು, ಅವರು ಕಂಟೆಸ್ಟೆಂಟು, ಅವ್ರು ವಿನ್ನರ್ ಆ ಶೋಲಿ ಆ್ಯಕ್ಚುಲಿ. ಅದಿದ್ದಾಗ ಅವರು ನನಗೆ ಜಾಸ್ತಿ ಟಚ್ಚೇ ಇರಲಿಲ್ಲ ಅವಾಗ. ಅವ್ರ ಫೋನ್ ನಂಬರು ಇರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಫಾಲೋನು ಮಾಡ್ತಿರಲಿಲ್ಲ. ಶೋ ಅಂದರೆ ವಾರಕ್ಕೊಂದಿನ ಶೋ ಸ್ಟೇಜ್ ಸ್ಟೇಜ್ ರಿಹರ್ಸಲ್ಲು ಸಿಗ್ತಿರಲಿಲ್ಲ. ಅವ್ರ ಸ್ಲಾಟೇ ಬೇರೆ ಇತ್ತು, ನಮ್ಮ ಸ್ಲಾಟೇ ಬೇರೆ ಇತ್ತು. ಶೂಟ್ ದಿನ ಒಂದಿನ ಸಿಗೋರು, ಅವ್ರ ಪಾಡಿಗೆ ಅವ್ರಿರು, ನನ್ನ ಪಾಡಿಗೆ ನಾನು ಇರುವೆ ಅಷ್ಟೇ. ಒಂದು 3-4 ಸಲ ಮಾತಾಡ್ಸಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ಅದು ಗೊತ್ತಿರಲಿಲ್ಲ. ಕಾವ್ಯ ಅಂತ ಗೊತ್ತಿತ್ತು, ಕಾವ್ಯ. ಆಮೇಲೆ ಹತ್ರಕ್ಕೆ ಬಂದಮೇಲೆ ಕಾವ್ಯ ಅಂತ ಗೊತ್ತಾದದ್ದು ನನಗೂ. ಅಲ್ಲಿ ದೂರದಲ್ಲಿ ಕೂತಿದ್ದಾಗ ಗುರ್ತಿಡಿಕೆ ಆಗಿಲ್ಲ ಕಾವ್ಯ ಅಂತ. ಹತ್ರಕ್ಕೆ ಬಂದಾಗ ಕಾವ್ಯ ಅಂದ್ಬಿಟ್ಟು ನನಗೆ ಶಾಕ್ ಆಗ್ಬಿಟ್ಟೆ, ಕಾವ್ಯನೂ ಬಂದವಳಲ್ಲಪ್ಪ. ಆಮೇಲೆ ಒಂದು ಧೈರ್ಯ, ಹೆಂಗೆ ಪರಿಚಯ ಇರೋಳೆ ಸಿಕ್ಕವಳೆ, ಅದೃಷ್ಟ ಅಂದ್ಬಿಟ್ಟು ಅದಾದ್ಮೇಲೆ ಒಳಗಡೆ ಬಂದಾದ್ಮೇಲೆ ಅದೇ ಆ ಜಂಟಿ ಅನ್ನೋದು. ಅಲ್ಲಿ ನೋಡ್ರಿ, ನಮ್ಮ ನಿರ್ಧಾರಗಳು, ಆ ಟೈಮು, ಸಿಗು ಜನ ಎಷ್ಟು ಮ್ಯಾಟ್ರ್ ಆಯ್ತಾರೆ ಅನ್ನೋದಕ್ಕೆ. ಅಂದರೆ ನಮ್ಮ ಗೆಲುವಿಗೋ ಇಲ್ಲ ನಾವು ಮಾಡೋ ಒಳ್ಳೆ ಕೆಲಸಕ್ಕೋ ಎಷ್ಟು ಮ್ಯಾಟ್ರ್ ಆಯ್ತದೆ ಅದೆಲ್ಲ. ಅಂದರೆ 2-3 ಆಪ್ಷನ್ ಇರ್ತದೆ. ಅಂದರೆ ಇವರು ಕೂತಿರ್ತಾರೆ, ಅವ್ರ ಜೊತೆ ಕಾವ್ಯನೂ ಇರ್ತಾರೆ. ನಿಮಗೆ ಯಾರು ಬೇಕು ನೀವು ಆಯ್ಕೆ ಮಾಡ್ಕೋಬೋದು ಅಂತ ಕಾವ್ಯ ಅಂತ ಹೇಳ್ತೀನಿ ನಾನು. ಸರಿ ನೋಡ್ರಿ, ಆ ಟೈಮಲ್ಲಿ ತಕ್ಕಂಥದ್ದು ಅದು ನಿರ್ಧಾರ. ಆ ಟೈಮು ಬರ್ತಾರೆ, ಜಂಟಿ ಆಯ್ತಾರೆ, ಒಳಗಡೆ ಬರ್ತೀವಿ, ಸಖತ್ತು ಬಾಂಡ್ ಕ್ರಿಯೇಟ್ ಆಗ್ಬಿಡ್ತದೆ. ಒಂದು ಬಾಂಡಿಂಗ್ ಬೆಳೀತದೆ. ಅವರ ಒಬ್ರಿಗೊಬ್ರು ಎಲ್ಲೂ ಬಿಟ್ಕೊಡ್ದಾನೆ. ಅದು ತುಂಬ ಚೆನ್ನಾಗಿತ್ತು ಮೇಡಮ್.